ವೆಲ್ಕಮ್ ಟು ಮೈಂಡ್ ಮಾಸ್ಟರ್ ಮೈಂಡ್ ಯೂಟ್ಯೂಬ್ ಚಾನಲ್. ಈ ದಿನ ನಾವು ಕೆಲವೊಂದಿಷ್ಟು ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರಗಳನ್ನು ನೋಡೋಣ. ಬನ್ನಿ ಫ್ರೆಂಡ್ಸ್. ಮೊದಲನೇ ಪ್ರಶ್ನೆ, ಮಕರ ಸಂಕ್ರಾಂತಿ ವೃತ್ತವನ್ನು 2 ಬಾರಿ ದಾಟುವ ನದಿ ಯಾವುದು? ಮಕರ ಸಂಕ್ರಾಂತಿ ವೃತ್ತವನ್ನು 2 ಬಾರಿ ದಾಟುವಂತಹ ನದಿ ಯಾವುದು ಅನ್ನೋಂಥದ್ದು ಕ್ವೆಶನ್ ಸ್ನೇಹಿತರೆ. ನಿಮಗೆ ಈ ಪ್ರಶ್ನೆಯ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಮಕರ ಸಂಕ್ರಾಂತಿ ವೃತ್ತವನ್ನು 2 ಬಾರಿ ದಾಟುವ ನದಿ ಯಾವುದು? ಉತ್ತರ ಲಿಂಪೋಪೋ ನದಿ. ಲಿಂಪೋಪೋ ನದಿಯು ಮಕರ ಸಂಕ್ರಾಂತಿ ವೃತ್ತವನ್ನು 2 ಬಾರಿ ದಾಟುವಂತಹ ನದಿಯಾಗಿದೆ. ನೆಕ್ಸ್ಟ್ ಕ್ವೆಶನ್, ಸಮಭಾಜಕ ವೃತ್ತವನ್ನು 2 ಬಾರಿ ದಾಟುವಂತಹ ನದಿ ಯಾವುದು? ಸಮಭಾಜಕ ವೃತ್ತವನ್ನು 2 ಬಾರಿ ದಾಟುವಂತಹ ನದಿ ಯಾವುದು? ಉತ್ತರ ಸ್ನೇಹಿತರೆ ಕಾಂಗೋ ನದಿ. ಕಾಂಗೋ ನದಿಯು ಸಮಭಾಜಕ ವೃತ್ತವನ್ನು 2 ಬಾರಿ ದಾಟುತ್ತದೆ. ನೆಕ್ಸ್ಟ್ ಕ್ವೆಶನ್, 23ನೇ ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು 2 ಬಾರಿ ದಾಟುವ ನದಿ ಯಾವುದು? 23ನೇ ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು 2 ಬಾರಿ ದಾಟುವಂತಹ ನದಿ ಯಾವುದಂದರೆ ಮಾಹಿ ನದಿ. ಮಾಹಿ ನದಿಯು 23ನೇ ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು 2 ಬಾರಿ ದಾಟುವಂತಹ ನದಿಯಾಗಿದೆ. ನೆಕ್ಸ್ಟ್ ಕ್ವೆಶನ್, ಹರಪ್ಪ ನಾಗರಿಕತೆಯ ಯಾವ ಉತ್ಖನನದಿಂದ ಮಹಾಸ್ನಾನದ ಅವಶೇಷಗಳು ಕಂಡುಬಂದಿವೆ? ಯಾವ ಉತ್ಖನನದಿಂದ ಹರಪ್ಪ ನಾಗರಿಕತೆಯಲ್ಲಿದ್ದಂತಹ ಮಹಾಸ್ನಾನದ ಅವಶೇಷಗಳು ಕಂಡುಬಂದಿವೆ? ಉತ್ತರ ಸ್ನೇಹಿತರೆ ಮೆಹೆಂಜೋದಾರೋನಲ್ಲಿ ಉತ್ಖನನ ನಡೆಸಿದಂತಹ ಸಂದರ್ಭದಲ್ಲಿ ಮಹಾಸ್ನಾನದ ಅವಶೇಷಗಳು ಕಂಡುಬಂದಿವೆ. ಮೆಹೆಂಜೋದಾರೋವನ್ನು ಕಂಡುಹಿಡಿದವರು R.D. ಬ್ಯಾನರ್ಜಿಯವರು. R.D. ಬ್ಯಾನರ್ಜಿಯವರು ಮೆಹೆಂಜೋದಾರೋವನ್ನು ಕಂಡುಹಿಡಿದ್ದಾರೆ. ನೆಕ್ಸ್ಟ್ ಕ್ವೆಶನ್, ಲೋಥಾಲ್ ಅನ್ನು ಕಂಡುಹಿಡಿದವರು ಯಾರು? ಲೋಥಾಲನ್ನು ಕಂಡುಹಿಡಿದವರು ಯಾರು? ಉತ್ತರ S.R. ರಾವ್ ಅವರು ಲೋಥಾಲನ್ನು ಕಂಡುಹಿಡಿಯುತ್ತಾರೆ. ಮುಂದಿನ ಪ್ರಶ್ನೆ, ಸಿಂಧೂ ನಾಗರಿಕತೆಯ ಮ್ಯಾಂಚೆಸ್ಟರ್ ಎಂದು ಯಾವ ನಗರವನ್ನು ಕರೆಯುತ್ತಿದ್ದರು? ಸಿಂಧೂ ನಾಗರಿಕತೆಯ ಮ್ಯಾಂಚೆಸ್ಟರ್ ಅಂದರೆ ಅತಿ ಹೆಚ್ಚು ಹತ್ತಿಯನ್ನು ಬೆಳೆಯುವಂತಹ ಪ್ರದೇಶವನ್ನು ಮ್ಯಾಂಚೆಸ್ಟರ್ ಎಂದು ಕರೆಯುತ್ತೇವೆ. ಅದೇ ರೀತಿ ಸಿಂಧೂ ನಾಗರಿಕತೆಯ ಮ್ಯಾಂಚೆಸ್ಟರ್ ಎಂದು ಯಾವ ನಗರವನ್ನು ಕರೆಯುತ್ತಿದ್ದರು ಅಂದರೆ ಉತ್ತರ ಲೋಥಾಲ್. ಗುಜರಾತ್ನಲ್ಲಿ ಕಂಡುಬರುವಂತಹ ಲೋಥಾಲ್ ನಗರವನ್ನು ಸಿಂಧೂ ನಾಗರಿಕತೆಯ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಿದ್ದರು. ಮುಂದಿನ ಪ್ರಶ್ನೆ, ಹರಪ್ಪ ಯಾವ ನದಿಯ ದಂಡೆಯ ಮೇಲಿದೆ? ಹರಪ್ಪ ಯಾವ ನದಿಯ ದಂಡೆಯ ಮೇಲಿದೆ? ಉತ್ತರ ರಾವಿ ನದಿ. ರಾವಿ ನದಿಯ ದಂಡೆಯ ಮೇಲೆ ಹರಪ್ಪ ನಾಗರಿಕತೆಯು ಬೆಳೆದು ಬಂದಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ನೆಕ್ಸ್ಟ್ ಕ್ವೆಶನ್, ಭಾರತೀಯ ಸಂವಿಧಾನದ ಯಾವ ಭಾಗವನ್ನು ಸಂವಿಧಾನದ ಆತ್ಮ ಎಂದು ವಿವರಿಸಲಾಗಿದೆ? ಭಾರತೀಯ ಸಂವಿಧಾನದ ಯಾವ ಭಾಗವನ್ನು ಸಂವಿಧಾನದ ಆತ್ಮ ಎಂದು ವಿವರಿಸಲಾಗಿದೆ? ಉತ್ತರ ಪೀಠಿಕೆ. ಸಂವಿಧಾನದ ಪೀಠಿಕೆಯನ್ನು ಸಂವಿಧಾನದ ಆತ್ಮ ಎಂದು ವಿವರಿಸಲಾಗಿದೆ. ಪ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನನ್ನು ಸಂವಿಧಾನದ ಆತ್ಮ ಎಂದು ವಿವರಿಸಲಾಗಿದೆ. ನೆಕ್ಸ್ಟ್ ಕ್ವೆಶನ್,
ಯಾವ ಗುಪ್ತ ರಾಜನು ಪಶ್ಚಿಮ ಪ್ರದೇಶಗಳಲ್ಲಿನ ಶಕರನ್ನು ಸೋಲಿಸಿ ವಿಕ್ರಮಾದಿತ್ಯ ಎಂಬ ಬಿರುದನ್ನು ಪಡೆದಿದ್ದನು? ಯಾವ ಗುಪ್ತ ಅರಸನು ಪಶ್ಚಿಮ ಪ್ರದೇಶಗಳಲ್ಲಿನ ಶಕರನ್ನು ಸೋಲಿಸಿ ವಿಕ್ರಮಾದಿತ್ಯ ಎಂಬ ಬಿರುದನ್ನು ಪಡೆದಿದ್ದನು? ಉತ್ತರ ಎರಡನೇ ಚಂದ್ರಗುಪ್ತ. ಎರಡನೇ ಚಂದ್ರಗುಪ್ತನು ಪಶ್ಚಿಮ ಪ್ರದೇಶಗಳಲ್ಲಿನ ಶಕರನ್ನು ಸೋಲಿಸಿ ವಿಕ್ರಮಾದಿತ್ಯ ಎಂಬ ಬಿರುದನ್ನು ಪಡೆದಿದ್ದನು. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಗುಪ್ತ ಶಕೆಯನ್ನು ಆರಂಭಿಸಿದ ಗುಪ್ತರ ದೊರೆ ಯಾರು? ಗುಪ್ತ ಶಕೆಯನ್ನು ಆರಂಭಿಸಿದ ಗುಪ್ತರ ದೊರೆ ಯಾರು? ಗುಪ್ತ ಶಕೆಯನ್ನು ಆರಂಭಿಸಿದ ಗುಪ್ತರ ದೊರೆ ಒಂದನೇ ಚಂದ್ರಗುಪ್ತ. ಒಂದನೇ ಚಂದ್ರಗುಪ್ತನು ಗುಪ್ತ ಶಕೆಯನ್ನು ತನ್ನ ಕಾಲಾವಧಿಯಲ್ಲಿ ಆರಂಭಿಸಿರುತ್ತಾನೆ. ಒಂದನೇ ಚಂದ್ರಗುಪ್ತ. ನೆಕ್ಸ್ಟ್ ಕ್ವೆಶನ್, ನವರತ್ನರನ್ನು ಹೊಂದಿದ್ದ ಗುಪ್ತರ ದೊರೆ ಯಾರು? ನವರತ್ನರನ್ನು ಹೊಂದಿದ್ದ ಗುಪ್ತರ ದೊರೆ ಯಾರು? ಉತ್ತರ ಎರಡನೇ ಚಂದ್ರಗುಪ್ತ. ಎರಡನೇ ಚಂದ್ರಗುಪ್ತನು ತನ್ನ ಆಸ್ಥಾನದಲ್ಲಿ ನವರತ್ನರೆಂಬ ಸಾಹಿತಿಗಳನ್ನು ಹೊಂದಿರುತ್ತಾನೆ. ಎರಡನೇ ಚಂದ್ರಗುಪ್ತ ನವರತ್ನರನ್ನು ಹೊಂದಿರುತ್ತಾನೆ. ಮುಂದಿನ ಪ್ರಶ್ನೆ, ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ ಗುಪ್ತರ ದೊರೆ ಯಾರು? ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದಂತಹ ಗುಪ್ತರ ದೊರೆ ಯಾರು ಅಂದರೆ ಉತ್ತರ ಕುಮಾರಗುಪ್ತ. ಕುಮಾರಗುಪ್ತನು ತನ್ನ ಕಾಲಾವಧಿಯಲ್ಲಿ ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡುತ್ತಾನೆ. ನೆಕ್ಸ್ಟ್ ಕ್ವೆಶನ್, ಸಮುದ್ರಗುಪ್ತನ ಬಗ್ಗೆ ತಿಳಿಸುವ ಶಾಸನ ಯಾವುದು? ಗುಪ್ತರ ಅತ್ಯಂತ ಶ್ರೇಷ್ಠ ದೊರೆಯಾದಂತಹ ಸಮುದ್ರಗುಪ್ತನ ಬಗ್ಗೆ ತಿಳಿಸುವ ಶಾಸನ ಯಾವುದು ಅಂದರೆ ಉತ್ತರ ಅಲಹಾಬಾದ್ ಸ್ತಂಭ ಶಾಸನ. ಅಲಹಾಬಾದ್ ಸ್ತಂಭ ಶಾಸನ. ಅಲಹಾಬಾದ್ ಸ್ತಂಭ ಶಾಸನವು ಸಮುದ್ರಗುಪ್ತನ ಬಗ್ಗೆ ಸಂಪೂರ್ಣವಾಗಿ ತಿಳಿಸುವಂತಹ ಶಾಸನವಾಗಿದೆ. ಅಲಹಾಬಾದ್ ಸ್ತಂಭ ಶಾಸನವನ್ನು ಹೊರಡಿಸಿದವರು ಹರಿಸೇನ. ಹರಿಸೇನ ಅಲಹಾಬಾದ್ ಸ್ತಂಭ ಶಾಸನವನ್ನು ಹೊರಡಿಸುತ್ತಾನೆ. ಸಮುದ್ರಗುಪ್ತನನ್ನು ವಿ ಎ ಸ್ಮಿತ್ ಅವರು ಭಾರತದ ನೆಪೋಲಿಯನ್ ಎಂದು ಕರೆಯುತ್ತಾರೆ. ನೆಪೋಲಿಯನ್ ಆಫ್ ಇಂಡಿಯಾ ಎಂದು ವಿ ಎ ಸ್ಮಿತ್ ಅವರು ಸಮುದ್ರಗುಪ್ತನನ್ನು ಕರೀತಾರೆ. ಇದನ್ನು ಕೂಡ ಪ್ರಶ್ನೆ ಕೇಳ್ಬೋದು ಸ್ನೇಹಿತರೆ. ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಎಂದು ಕರೆದವರು ಯಾರಂದರೆ ವಿ ಎ ಸ್ಮಿತ್. ಸಮುದ್ರಗುಪ್ತನಿಗಿರುವಂತಹ ಇನ್ನೊಂದು ಬಿರುದೇನೆಂದರೆ ಕವಿರಾಜ. ಕವಿರಾಜ ಎನ್ನುವಂತಹ ಇನ್ನೊಂದು ಬಿರುದನ್ನು ಕೂಡ ಹೊಂದಿರುತ್ತಾನೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ರಾಷ್ಟ್ರಾಧ್ಯಕ್ಷರು ಯಾವ ವಿಧಿಯ ಅನುಸಾರ 5 ವರ್ಷಗಳಿಗೊಮ್ಮೆ ಹಣಕಾಸು ಆಯೋಗವನ್ನು ನೇಮಕ ಮಾಡುತ್ತಾರೆ? ಅಂದರೆ ಹಣಕಾಸು ಆಯೋಗದ ರಚನೆಯ ಬಗ್ಗೆ ತಿಳಿಸುವಂತಹ ವಿಧಿ ಯಾವುದು? ಸಂವಿಧಾನದ 280ನೇ ವಿಧಿಯು ಹಣಕಾಸು ಆಯೋಗದ ನೇಮಕಾತಿ ಬಗ್ಗೆ ತಿಳಿಸುತ್ತದೆ. 280ನೇ ವಿಧಿಯು ಪ್ರಸ್ತುತ ಕೇಂದ್ರದಲ್ಲಿ 16ನೇ ಹಣಕಾಸು ಆಯೋಗ ಚಾಲ್ತಿಯಲ್ಲಿದೆ. 16ನೇ ಹಣಕಾಸು ಆಯೋಗ. 16ನೇ ಹಣಕಾಸು ಆಯೋಗದ ಮುಖ್ಯಸ್ಥರು 16ನೇ ಹಣಕಾಸು ಆಯೋಗದ ಮುಖ್ಯಸ್ಥರು ಅರವಿಂದ್ ಪನಗರಿಯಾ. ಅರವಿಂದ್ ಪನಗರಿಯಾ ಅವರು ಭಾರತದ 16ನೇ ಹಣಕಾಸು ಆಯೋಗದ ಮುಖ್ಯಸ್ಥರಾಗಿದ್ದಾರೆ. ನೆಕ್ಸ್ಟ್ ಕ್ವೆಶನ್ ಸ್ನೇಹಿತರೆ, ಹೃದಯದಿಂದ ದೇಹದ ವಿವಿಧ ಅಂಗಗಳಿಗೆ ರಕ್ತವನ್ನು ಸಾಗಿಸುವ ನಾಳಗಳು ಯಾವುವು? ಯಾವ ನಾಳಗಳು ಹೃದಯದಿಂದ ನಮ್ಮ ದೇಹದ ವಿವಿಧ ಭಾಗಗಳಿಗೆ ರಕ್ತವನ್ನು ಸಾಗಿಸುತ್ತವೆ? ಉತ್ತರ ಅಪಧಮನಿಗಳು. ಅಪಧಮನಿಗಳು
ಹೃದಯದಿಂದ ನಮ್ಮ ದೇಹದ ವಿವಿಧ ಅಂಗಗಳಿಗೆ ರಕ್ತವನ್ನು ಸಾಗಿಸುತ್ತವೆ. ಅಪಧಮನಿಗಳು ಅಥವಾ ಆರ್ಟರೀಸ್ ನಮ್ಮ ದೇಹದ ವಿವಿಧ ಅಂಗಗಳಿಗೆ ಹೃದಯದಿಂದ ರಕ್ತವನ್ನು ಸಾಗಿಸುತ್ತವೆ. ನೆಕ್ಸ್ಟ್ ಕ್ವೆಶ್ಚನ್ ಸ್ನೇಹಿತರೆ, ಭಾರತದ ಕೊಂಕಣ ಕರಾವಳಿ ಮತ್ತು ಕೋರಮಂಡಲ ಕರಾವಳಿಗಳು ಇರುವುದು ಎಲ್ಲಿ? ಭಾರತದ ಕೊಂಕಣ ಕರಾವಳಿ ಮತ್ತು ಕೋರಮಂಡಲ ಕರಾವಳಿಗಳು ಯಾವ ಭಾಗದಲ್ಲಿ ಕಂಡುಬರ್ತವೆ ಅಂತ ಕ್ವೆಶ್ಚನ್ ಇದೆ ಸ್ನೇಹಿತರೆ. ಉತ್ತರ ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳ ಉದ್ದಕ್ಕೂ ಕೊಂಕಣ ಕರಾವಳಿ ಮತ್ತು ಕೋರಮಂಡಲ ಕರಾವಳಿಗಳು ಕಂಡುಬರುತ್ತವೆ ಸ್ನೇಹಿತರೆ. ಕೊಂಕಣ ಕರಾವಳಿಯು ಪಶ್ಚಿಮ ಭಾಗದಲ್ಲಿ ಕಂಡುಬರುತ್ತದೆ, ಕೋರಮಂಡಲ ಕರಾವಳಿಯು ಪೂರ್ವ ಘಟ್ಟಗಳಲ್ಲಿ ಕಂಡುಬರುತ್ತದೆ. ಆದ್ದರಿಂದ ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳ ಉದ್ದಕ್ಕೂ ಕೊಂಕಣ ಕರಾವಳಿ ಮತ್ತು ಕೋರಮಂಡಲ ಕರಾವಳಿಗಳು ಕಂಡುಬರುತ್ತವೆ. ನೆಕ್ಸ್ಟ್ ಕ್ವೆಶ್ಚನ್ ಸ್ನೇಹಿತರೆ, ಭಾರತದ ಸಂವಿಧಾನದಲ್ಲಿ ಪಂಚವಾರ್ಷಿಕ ಯೋಜನೆಗಳ ಪರಿಕಲ್ಪನೆಯನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಪಂಚವಾರ್ಷಿಕ ಯೋಜನೆಗಳನ್ನು ನಮ್ಮ ಭಾರತೀಯ ಸಂವಿಧಾನಕ್ಕೆ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಉತ್ತರ ರಷ್ಯಾ. ಭಾರತೀಯ ಸಂವಿಧಾನದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ರಷ್ಯಾ ದೇಶದಿಂದ ಎರವಲಾಗಿ ಪಡೆಯಲಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್, ಭಾರತದ ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ ಯಾರು? ನಮ್ಮ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ ಎಂದು ಯಾರನ್ನು ಕರೆಯುತ್ತೇವೆ? ಉತ್ತರ ಜವಾಹರಲಾಲ್ ನೆಹರು ಅವರನ್ನು ಭಾರತದ ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಕ್ವೆಶ್ಚನ್, ಅತಿ ಕಡಿಮೆ ಸಾಂದ್ರತೆ ಹೊಂದಿರುವಂತಹ ಸೌರಮಂಡಲದ ಗ್ರಹ ಯಾವುದು? ನಮ್ಮ ಸೌರಮಂಡಲದಲ್ಲಿ ಅತಿ ಕಡಿಮೆ ಸಾಂದ್ರತೆಯನ್ನು ಹೊಂದಿರುವಂತಹ ಗ್ರಹ ಯಾವುದು? ಉತ್ತರ ಶನಿ ಗ್ರಹವು ನಮ್ಮ ಇಡೀ ಸೌರಮಂಡಲದಲ್ಲಿಯೇ ಅತ್ಯಂತ ಕಡಿಮೆ ಸಾಂದ್ರತೆಯನ್ನು ಹೊಂದಿರುವಂತಹ ಗ್ರಹ ಆಗಿದೆ. ಮುಂದಿನ ಪ್ರಶ್ನೆ, ಅತಿ ಹೆಚ್ಚು ಸಾಂದ್ರತೆ ಹೊಂದಿರುವ ಸೌರಮಂಡಲದ ಗ್ರಹ ಯಾವುದು? ಶನಿ ಗ್ರಹವು ನಮ್ಮ ಸೌರಮಂಡಲದಲ್ಲಿಯೇ ಕಡಿಮೆ ಸಾಂದ್ರತೆ ಹೊಂದಿರುವ ಗ್ರಹ ಆಗಿದ್ದರೆ, ಅದೇ ರೀತಿ ಅತಿ ಹೆಚ್ಚು ಸಾಂದ್ರತೆ ಹೊಂದಿರುವಂತಹ ಸೌರಮಂಡಲದ ಗ್ರಹ ಭೂಮಿಯು ನಮ್ಮ ಇಡೀ ಸೌರಮಂಡಲದಲ್ಲಿಯೇ ಅತಿ ಹೆಚ್ಚು ಸಾಂದ್ರತೆಯನ್ನು ಹೊಂದಿರುವಂತಹ ಗ್ರಹ ಆಗಿದೆ. ನೆಕ್ಸ್ಟ್ ಕ್ವೆಶ್ಚನ್, ಅತಿ ಹೆಚ್ಚು ಉಷ್ಣಾಂಶ ಹೊಂದಿರುವ ಸೌರಮಂಡಲದ ಗ್ರಹ ಯಾವುದು? ಸೌರಮಂಡಲದಲ್ಲಿಯೇ ಅತಿ ಹೆಚ್ಚು ಉಷ್ಣಾಂಶವನ್ನು ಹೊಂದಿರುವಂತಹ ಗ್ರಹ ಯಾವುದು? ಉತ್ತರ ಶುಕ್ರ ಗ್ರಹವು ಇಡೀ ಸೌರಮಂಡಲದಲ್ಲಿಯೇ ಅತಿ ಹೆಚ್ಚು ಉಷ್ಣಾಂಶವನ್ನು ಹೊಂದಿರುವಂತಹ ಗ್ರಹ ಆಗಿದೆ. ನೆಕ್ಸ್ಟ್ ಕ್ವೆಶ್ಚನ್, ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯ ಸಾಂವಿಧಾನಿಕ ಪ್ರಕರಣ ನಡೆದ ವರ್ಷ ಯಾವುದು? ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ ಸಂವಿಧಾನಿಕ ಪ್ರಕರಣ ನಡೆದ ವರ್ಷ ಯಾವುದು? ಉತ್ತರ 1973ರಲ್ಲಿ ಈ ಪ್ರಕರಣ ನಡೆಯುತ್ತದೆ. ಈ ಪ್ರಕರಣದಲ್ಲಿ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ ಪ್ರಕರಣದಲ್ಲಿ ಪೀಠಿಕೆಯು ಸಂವಿಧಾನದ ಭಾಗ ಎಂಬ ತೀರ್ಪು ಹೊರಬರುತ್ತದೆ. ಪೀಠಿಕೆಯು ಸಂವಿಧಾನದ ಭಾಗ ಎಂಬ ನಿರ್ಧಾರ ಹೊರಬರುತ್ತದೆ. ಅದೇ ರೀತಿ ಈ ಹಿಂದೆ 1960ರಲ್ಲಿ ಬೇರುಬಾರಿ ಪ್ರಕರಣದಲ್ಲಿ ಪೀಠಿಕೆಯು ಸಂವಿಧಾನದ ಭಾಗವಲ್ಲ ಎಂಬ ತೀರ್ಪನ್ನು ನೀಡಿರುತ್ತದೆ. ನಂತರ 1973ರಲ್ಲಿ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ ಸಾಂವಿಧಾನಿಕ ಪ್ರಕರಣದಲ್ಲಿ ಪೀಠಿಕೆಯು ಸಂವಿಧಾನದ ಭಾಗ ಎಂದು ತೀರ್ಪನ್ನು ನೀಡುತ್ತದೆ. ಮುಂದಿನ ಪ್ರಶ್ನೆ, ವಿಶ್ವದ ಎರಡನೇ ಅತಿ ದೊಡ್ಡ ಸಾಗರ ಯಾವುದು? ವಿಶ್ವದ ಅತಿ ದೊಡ್ಡ ಎರಡನೇ ಸಾಗರ ಯಾವುದು?
ಉತ್ತರ ಅಟ್ಲಾಂಟಿಕ್ ಸಾಗರ. ವಿಶ್ವದ ಅತಿ ದೊಡ್ಡ ಸಾಗರ ಯಾವುದಂದರೆ ಪೆಸಿಫಿಕ್ ಸಾಗರ. ಅದರ ನಂತರ ಎರಡನೇ ಅತಿ ದೊಡ್ಡ ಸಾಗರ ಯಾವುದಂದರೆ ಅಟ್ಲಾಂಟಿಕ್ ಸಾಗರ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಅದೇ ರೀತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್.